everyone, welcome to Iconic Fin YouTube channel. So today ನಾನು ಈ ವಿಡಿಯೋದಲ್ಲಿ ನನ್ನ ಫುಲ್ ಮೇಕಪ್ ರೊಟೀನ್ ಏನು ಅಂತ ತೋರಿಸ್ಕೊಡ್ತೀನಿ. ವಿತ್ ನಾನು ಯಾವ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಎಲ್ಲನೂ ಕ್ಲಿಯರ್ ಆಗಿ ಹೇಳ್ತೀನಿ ಆಯಿತಾ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ದ ವಿಡಿಯೋ. ಫಸ್ಟ್ ನಾನು ಈ ಗುಲಾಬಿ ರೋಸ್ ವಾಟರ್ನ ಅಪ್ಲೈ ಮಾಡ್ತೀನಿ ನನ್ನ ಫೇಸ್ ಮೇಲೆ. ಇದಾಗಿದ ತಕ್ಷಣ ನಾನು ಕ್ರೀಮ್ ಹಾಕಲ್ಲ, ಒಂದು 5 ಮಿನಿಟ್ಸ್ ನಾನು ಲೀವ್ ಮಾಡ್ತೀನಿ ಫೇಸ್ನ. ಎರಡನೇದಾಗಿ ನಾನು ಈ ಬ್ಲೂ ಹೆವೆನ್ BB ಕ್ರೀಮ್ನ ಯೂಸ್ ಮಾಡ್ತೀನಿ. ನಾನು ಡೈರೆಕ್ಟಾಗಿ ರೋಸ್ ವಾಟರ್ ಹಾಕೊಂಡಿರೋದ್ರಿಂದ ಡೈರೆಕ್ಟಾಗಿ ಇದನ್ನೇ ಅಪ್ಲೈ ಮಾಡ್ತೀನಿ. ಓಕೆ, ಇದನ್ನು ಡೈರೆಕ್ಟಾಗಿ ನಾವು ಫೇಸ್ ಮೇಲೆ ಅಪ್ಲೈ ಮಾಡೋದಕ್ಕಾಗಲ್ಲ. ಸೊ ನೀವು ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಬೋದು. ನಾನು ಸ್ವಲ್ಪ ವೈಟ್ ಇರೋದ್ರಿಂದ ನಾನು ಸ್ವಲ್ಪನೇ ಯೂಸ್ ಮಾಡ್ತೀನಿ ಬ್ಲೂ ಹೆವೆನ್ ಕ್ರೀಮ್. ಅದನ್ನು ನೀಟಾಗಿ ನಾನು ರೆಗ್ಯುಲರ್ ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅದ್ರ ಜೊತೆ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಕಂಪ್ಲೀಟ್ ಫೇಸ್ ಮೇಲೆ ನಾನು ಅಪ್ಲೈ ಮಾಡ್ತೀನಿ. ನಾನು ಜಸ್ಟ್ ಫೇಸ್ ಮೇಲಲ್ಲ, ಈವನ್ ನನ್ನ ನೆಕ್ ಪೋರ್ಷನ್ನ ಕೂಡ ನಾನು ಕವರ್ ಮಾಡ್ಕೊತೀನಿ ಇದರಲ್ಲೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ. ರೆಗ್ಯುಲರ್ ಆಗಿ ಈ ಕ್ರೀಮೇ ಯೂಸ್ ಮಾಡೋದು. ನಮ್ಮ ಫೇಸ್ಗೆ ಇನ್ನೂ ಬ್ರೈಟ್ನೆಸ್ ಆಡ್ ಮಾಡುತ್ತೆ ಇದು. ಕಂಪ್ಲೀಟ್ ಆಯಿತು ಫೇಸ್ ಪೋರ್ಷನ್. ನೆಕ್ ಪೋರ್ಷನ್ ನಾವು ಕವರ್ ಮಾಡ್ಕೊಳ್ಳೋಣ. ಇವಾಗ ಬೇಸಿಕ್ ಫೌಂಡೇಶನ್ ಎಲ್ಲ ಹಾಕೊಂಡಾಗಿದೆ ಅಲ್ಲ, ಸೊ ನಮ್ಮ ಒಂದು ಮೇಕಪ್ ಲುಕ್ಕಿಗೆ ಎಲ್ಲ ಬ್ರೈಟನ್ನೆಸ್ ಎಲ್ಲ ಆ್ಯಡ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ನಾವು ಐ ಶ್ಯಾಡೋನ ಅಪ್ಲೈ ಮಾಡಬೇಕು. ಬೇಸಿಕಲಿ ಎಲ್ಲರೂ ಐಲೈನರ್ ಯೂಸ್ ಮಾಡಿದ್ಮೇಲೆ ಐ ಶ್ಯಾಡೋ ಹಾಕೋತಾರೆ, ಬಟ್ ನಾನು ಐ ಶ್ಯಾಡೋ ಹಾಕೊಂಡ್ಮೇಲೆ ಐಲೈನರ್ ಯೂಸ್ ಮಾಡ್ತೀನಿ. ಅಷ್ಟು ನೀಟಾಗಿ ನಮ್ಮ ಐ ಸರ್ಫೇಸ್ ಮೇಲೆ ಕಲರ್ ನಾನು ಲೈಕ್ ಲೈಟ್ ಶೇಡ್ ತೊಗೊಂಡಿದ್ದೀನಿ, ಲೈಟ್ ಪಿಂಕ್. ನಾನು ಯಾವ ಡ್ರೆಸ್ ಹಾಕೊಂಡಿದ್ದೆ ಅದೇ ಕಲರ್ ತೊಗೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ ಹೀಗೆ ಟ್ಯಾಪ್ ಮಾಡಬೇಕು. ರೀತಿ ಜಸ್ಟ್ ನಿಮ್ಮ ಐ ಸರ್ಫೇಸ್ ಮೇಲೆ ಹಾಕೊಳ್ಳಿ. ಮತ್ತೆ ಎಂಡ್ನಲ್ಲಿ ಈ ರೀತಿ ಶಾರ್ಪ್ ಒಂದು ಲುಕ್ ಕೊಡೋಕ್ಕೆ ಅದೇ ಲೈನ್ಸ್ನ ಎಕ್ಸ್ಟೆಂಡ್ ಮಾಡಬೇಕು. ಇವಾಗ ನಮಗೆ ಒಂದು ಶಾರ್ಪನ್ ಲುಕ್ ಕೊಡುತ್ತೆ. ನಿಮ್ಗೆ ಇನ್ ಕೇಸ್ ಶಾರ್ಪನ್ ಲುಕ್ ಬರಲಿಲ್ಲ ಅಂತ ಅಂದರೆ ಈ ಕ್ರೀಮ್ ತಗೊಂಡು ಜಸ್ಟ್ ನಿಮ್ಮ ಐ ಹತ್ರ ಈ ರೀತಿ ಪ್ಲೇಸ್ ಮಾಡಿ ಇವಾಗ ಈ ರೀತಿ ಎಕ್ಸ್ಟೆಂಡ್ ಮಾಡಿ. ಸೊ ಇವಾಗ ನಿಮಗೆ ಈ ರೀತಿ ಶಾರ್ಪ್ನೆಸ್ ಬರುತ್ತೆ. ಓಕೆ, ಸೊ ದಟ್ ನಿಮ್ಮ ಐಲೈನರ್ ಹಚ್ಚಬೇಕಾದ್ರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಬೋತ್ ದ ಐಸ್ ನಾನು ಎರಡಕ್ಕೂ ಹಾಗೆ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಐ ಶ್ಯಾಡೋನ ಹಾಕೊಂಡೆ.
ಐ ಶಾಡೋ ಕಂಪ್ಲೀಟಾಗಿ 2 ಐಸ್ಗೆ ಹಾಕೊಂಡಿದ್ದಾಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಐಲೈನರ್ ಅಪ್ಲೈ ಮಾಡೋದು. ನಾನು ಈ ಡಾಸ್ಲರ್ ಅವರ ಐಲೈನರ್ನ ಯೂಸ್ ಮಾಡೋದು. ತುಂಬ ಈಸಿ ಟು ಕ್ಯಾರಿ ಆ್ಯಂಡ್ ಈಸಿ ಟು ಅಪ್ಲೈ. ಸೊ ನಾನು ಈ ರೀತಿ ತೊಗೊಂಡು ಫಸ್ಟ್ ನಾನು ಐ ಸರ್ಫೇಸ್ ಮೇಲೆ ಹಾಕೊಳ್ತೀನಿ. ನಾನೊಂದು ಮಿರರ್ ಯೂಸ್ ಮಾಡ್ತೀನಿ ಇದನ್ನ ಹಾಕೊಳ್ಳೋದಕ್ಕೆ. ನೋಡ್ತಾ ಇರ್ಬೋದು ನಾನು ಐ ಸರ್ಫೇಸ್ ಮೇಲೆ ಹೇಗೆ ಹಾಕೊಳ್ತಾ ಇದ್ದೀನಿ ಅಂತ. ಐ ಸರ್ಫೇಸ್ ಮೇಲೆ ಜಸ್ಟ್ 1 ಸಿಂಗಲ್ ಲೈನ್ ಹೇಳ್ಕೊಳ್ಳಿ ಸಾಕು. ಈ ರೀತಿ ಬರುತ್ತೆ ಫಸ್ಟ್ ಒಂದು ಲೈನ್ ಹೇಳ್ಕೊಂಡಾಗ. ಸೊ ನೆಕ್ಸ್ಟ್ ಇನ್ನೊಂದು ಐಸ್ಗೂ ಇದನ್ನೇ ಸೇಮ್ ಫಾಲೋ ಮಾಡ್ತಿದ್ದೀನಿ. ಎರಡು ಐಸ್ಗೆ ನಾನು ಕರೆಕ್ಟಾಗಿ ನನ್ನ ಐ ಸರ್ಫೇಸ್ ಮೇಲೆ ಐಲೈನರ್ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್, ಈ ಐಲೈನರ್ ಏನು ಅಪ್ಲೈ ಮಾಡಿದ್ದೀವಲ್ಲ ಅದಕ್ಕೆ ಜಸ್ಟ್ ವಿಂಗ್ಸ್ ಹೇಗೆ ಹ್ಯಾಂಡ್ ಮಾಡೋ ಅಂತ ಹೇಳ್ತೀನಿ. ಐಲೈನರ್ನ ತಗೊಂಡು ಜಸ್ಟ್ ನಿಮ್ಮ ಐ ಸರ್ಫೇಸ್ಗಿಂತ ಜಸ್ಟ್ ಒಂದು ಲೈನ್ ಎಳೀರಿ. ಅದಕ್ಕೆ ನೀವು ಏನು ಆಲ್ರೆಡಿ ಅಪ್ಲೈ ಮಾಡಿರ್ತೀರಲ್ಲ ಈ ರೀತಿ ಜಸ್ಟ್ ಒಂದು ಲೈನ್ ಎಳೀರಿ. ಅದಕ್ಕೆ ನೀವು ಆಲ್ರೆಡಿ ಅಪ್ಲೈ ಮಾಡಿರ್ತೀರಲ್ಲ ಆ ಐಲೈನರ್ನ ಅಟ್ಯಾಚ್ ಮಾಡಿ. ಇವಾಗ ಪರ್ಫೆಕ್ಟ್ ಆಗಿ ವಿಂಗ್ ಹಾಕೊಂಡಿದ್ದೀನಿ. ನಮ್ಮಗೂ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ. ಎರಡು ಐಸ್ಗೆ ನೀವು ನೋಡ್ಬೋದು ವಿಂಗ್ಸ್ ಕರೆಕ್ಟಾಗಿ ಹಾಕೊಂಡಿದ್ದೀನಿ. ಸೊ ಇವಾಗ ಕಾಜಲ್ ಅಪ್ಲೈ ಮಾಡೋ ಟೈಮ್. ನಾನು ಈ ಪ್ಲಮ್ ಕಂಪನಿಯ ನೋಡ್ತಾ ಇರ್ಬೋದು, ಪ್ಲಮ್ ಕಂಪನಿ ಕಾಜಲ್ನ ನಾನು ಅಪ್ಲೈ ಮಾಡೋದು. ಸೊ 2 ಐಸ್ಗೂ ಅಪ್ಲೈ ಮಾಡ್ತೀನಿ. ನೋಡಿದ್ರಲ್ಲ ಕಾಜಲ್ ಎಷ್ಟು ನೀಟಾಗಿ ಐ ಮೇಲೆ ಬ್ಲೆಂಡ್ ಆಗಿದೆ ಅಂತ. ಸೊ ನಾನು ಯಾವಾಗಲೂ ಪ್ಲಮ್ ಅವ್ರದ ಐ ಕಾಜಲ್ನ ನಾನು ಯೂಸ್ ಮಾಡೋದು. ಯಾಕಂದರೆ ಲೈಕ್ ಸ್ಮಚ್ ಪ್ರೂಫ್ ಆಗಿದೆ, ವಾಟರ್ ಪ್ರೂಫ್ ಆಗಿದೆ, ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆಗಿದೆ. ಯಾಕಂದರೆ ನಾವು ಡೈಲಿ ಎಷ್ಟು ಬಿಸಿಲಲ್ಲಿ ಓಡಾಡ್ತಾ ಇರ್ತೀವಿ, ರೋಡಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಅಂಥವ್ರಿಗೆಲ್ಲ ಇದು ಬೆಸ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಐಬ್ರೋ ಮೇಕಪ್. ನಾವು ಐಬ್ರೋ ಮೇಕಪ್ ಮಾಡೋದಕ್ಕೆ ಈ ರೀತಿ ಸ್ಲ್ಯಾಂಟ್ ಆಗಿರುವಂತಹ ಐ ಬ್ರಷ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಜಸ್ಟ್ ಐಬ್ರೋ ಪೆನ್ಸಿಲ್ನ ತಗೊಳ್ಳಿ. ಐಬ್ರೋ ಪೆನ್ಸಿಲಿಂದ ಜಸ್ಟ್ 2 ಸ್ಟ್ರೋಕ್ಸ್ ಈ ರೀತಿ ಮಾಡ್ಕೊಳ್ಳಿ. ಅದು ಆದಮೇಲೆ ಸೊ ನಾನು ಮಿರರ್ನ ಯೂಸ್ ಮಾಡ್ತೀನಿ. ಈ ರೀತಿ ರಿವರ್ಸ್ ಡೈರೆಕ್ಷನ್, ಅಪ್ವರ್ಡ್ ಡೈರೆಕ್ಷನಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟ್ 3 ಸ್ಟ್ರೋಕ್ಸ್ ಹಾಕೊಬೇಕು. ಒಂದು ಡೌನ್ವರ್ಡ್ಸ್, ನೆಕ್ಸ್ಟ್ ಈ ರೀತಿ ಸ್ಟ್ರೇಟ್ ಸ್ಟ್ರೋಕ್ ಒಂದು, ಆಮೇಲೆ ಟಾಪ್ ಸರ್ಫೇಸ್ ಮೇಲೆ 1 ಸ್ಟ್ರೋಕ್ ಹಾಕೊಳ್ಳಿ. ಆಮೇಲೆ ಈ ರೀತಿ ರಿವರ್ಸ್ ಆಗಿಟ್ಕೊಂಡು ನೀಟಾಗಿ ಐಬ್ರೋನ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ ಈಗ ಇದಕ್ಕೂ ಲೈಕ್ ಇದು ತುಂಬ ಲಿಫ್ಟೆಡ್ ಆಗಿ ಫೀಲ್ ಆಗುತ್ತಲ್ಲ. ಸೊ ನಾವು ಹೇಳಿರೋ ಸ್ಟೆಪ್ಸ್ನ ಸಿಂಪಲಾಗಿ ಫಾಲೋ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹಾಕೋಬೇಕು. ಅದೇ ಈ ಯಾವುದಕ್ಕೂ ಕೂಡ ಹಾಕ್ಕೊಳ್ಳೋಣ. ತ್ರೀ ಸ್ಟ್ರೋಕ್ಸ್ ಅಷ್ಟೇ. ಫಸ್ಟ್ ಒಂದು ಬಾಟಮ್ ಹಾಕ್ಕೊಬೇಕು, ನೆಕ್ಸ್ಟ್ ಸ್ಟ್ರೈಟ್ ಒಂದು ಹಾಕ್ಕೊಬೇಕಾಗುತ್ತೆ, ಮೇಲೆ ಟಾಪಲ್ಲಿ ಒಂದು ಸ್ಟಿಕ್ನ ಮಾಡ್ಕೋಬೇಕಾಗುತ್ತೆ. ಸೊ
ಅಪ್ಪರ್ ಡೈರೆಕ್ಷನಲ್ಲಿ ಎಲ್ಲೆಲ್ಲಿ ಜಾಸ್ತಿ ಆಗಿರುತ್ತೆ ಅದನ್ನು ಬ್ಲೆಂಡ್ ಮಾಡ್ಕೊಳ್ತೀನಿ ನಾನು. ನೀವು ಕಾಣಿಸ್ತಾ ಇರ್ಬೋದು ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತ. ಸೊ ಈ ರೀತಿ ನೆಕ್ಸ್ಟ್ ಇದೇ ಬ್ರಷ್ನ ಯೂಸ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಫೋನ್ ನೀಟಾಗಿ ಬಾಚ್ಕೊಂಡಿರೋಲ್ಲ. ಫಸ್ಟ್ ಇಲ್ಲಿ ನಿಮ್ಮ ಫ್ರಂಟ್ ಏನಿರುತ್ತಲ್ಲ ಇದು ಅದನ್ನು ಅಪ್ಪರ್ ಡೈರೆಕ್ಷನಲ್ಲಿ ಮೂವ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಅಪ್ಪರ್ ಡೈರೆಕ್ಷನಲ್ಲಿ ಮೂವ್ ಮಾಡ್ಕೊಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ಈ ಪಾರ್ಟ್ ಏನಿದೆ ಇಲ್ಲಿ ಲಿಫ್ಟೆಡ್ ಪಾರ್ಟ್ ಅದನ್ನು ನೀವು ಡೌನ್ವರ್ಡ್ ಡೈರೆಕ್ಷನಲ್ಲಿ ಇದನ್ನು ಹೀಗೆ ಮೂವ್ ಮಾಡ್ಕೊಳ್ಳಿ. ಆಗ ಪರ್ಫೆಕ್ಟ್ ಶೇಪ್ ಬರ್ತಾ ಇರುತ್ತೆ. ಸೊ ಇದನ್ನೇ ಇದಕ್ಕೂ ರಿಪೀಟ್ ಮಾಡೋಣ. ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿರೋದು ಬಂದಿವಲ್ಲ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಮಾಡಿಕೊಂಡು ಇಲ್ಲಿ ಡೌನ್ವರ್ಡ್ ಡೈರೆಕ್ಷನ್ ಮೂವ್ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಲಿಫ್ಟೆಡ್ ಲುಕ್ ಬಂದಿದೆ ಅಂತ ಐಬ್ರೋಸ್ಗೆ. ಸೊ ನೆಕ್ಸ್ಟ್ ನಾನು ಅಪ್ಲೈ ಮಾಡೋದು ಡಾಕ್ಟರ್ ರಶಿಯಸ್ ಅವರ ಲಿಪ್ ಬಾಮ್. ನೀವು ನೋಡ್ತಾ ಇರ್ಬೋದು ಇಲ್ಲಿ ಡಾಕ್ಟರ್ ರಶಿಯಸ್ ಅವರ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಡಾಕ್ಟರ್ ರಶಿಯಸ್ ಅವರ ಲಿಪ್ ಬಾಮ್ ಎಷ್ಟು ಚೆನ್ನಾಗಿದೆ, ಒಳ್ಳೆ ಗ್ಲಾಸಿ ಲುಕ್ ಬಂತು ಲಿಪ್ಸ್ಗೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡೋದು. ನಾನು ಈ ಎಲೈಟೀನ್ ಅವರ ಲಿಪ್ಸ್ಟಿಕ್ನ ಯಾವಾಗಲೂ ಯೂಸ್ ಮಾಡ್ತೀನಿ, ಯಾವಾಗಲೂ ಪ್ರಿಫರ್ ಮಾಡೋದು. ಸೊ ನಾನು ಯಾವಾಗಲೂ R35 ಶೇಡ್ನ ಯೂಸ್ ಮಾಡ್ತೀನಿ. ನನ್ನ ಫೇವ್ರೇಟ್ ಶೇಡ್ ಇದು. ಸೊ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ. ಸೊ ಫಸ್ಟ್ ಹಾರ್ಟ್ ಶೇಪ್ನಲ್ಲಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿ ಈ ರೀತಿ. ಆಗ ನಿಮ್ಮ ಲಿಪ್ಸ್ಗೆ ಲಿಫ್ಟೆಡ್ ಲುಕ್ ಬರುತ್ತೆ. ಸೊ ಇದನ್ನೇ ಡೌನ್ವರ್ಡ್ಸ್ ಡ್ರ್ಯಾಗ್ ಮಾಡಬೇಕು. ನಾನು ಯೂಶಲಿ ಲಿಪ್ ಲೈನರ್ಸ್ನ ಯೂಸ್ ಮಾಡೋಣ ಬಿಕಾಸ್ ನನ್ನ ಲಿಪ್ಸ್ ತುಂಬ ಚಿಕ್ಕದಿದೆ. ಸೊ ಅದು ಹಾಕ್ಕೊಂಡ್ರೆ ತುಂಬ ಆಡಾಗಿ ಕಾಣ್ತಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ಬ್ಲಷ್ನ ಅಪ್ಲೈ ಮಾಡೋದು. ಸೊ ಈ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ P23 ಶೇಡ್. ಸೊ ನಾನು ಒಂದು ಬ್ಲೆಂಡರ್ನ ತಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ತೀನಿ ಬ್ಲಷ್ ಇದನ್ನು. ಸೊ ಆಮೇಲೆ ಈ ರೀತಿ ವರ್ಟಿಕಲ್ ಆಗಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಬ್ಲಷ್ನ. ನಾನು ಯಾಕೆ ವರ್ಟಿಕಲ್ ಆಗಿ ಈ ರೀತಿ ಬ್ಲಷ್ನ ಅಪ್ಲೈ ಮಾಡ್ತಿದ್ದೀನಿ ಅಂತಂದರೆ ನನ್ನ ಫೇಸ್ ತುಂಬ ರೌಂಡ್ ಇದೆ. ಸೊ ನನಗೆ ಲಿಫ್ಟೆಡ್ ಲುಕ್ ಬೇಕಾಗುತ್ತೆ. ಸೊ ಅದಕ್ಕೆ ಈ ರೀತಿ ಬ್ಲಷ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನಾನು ಚೀಕ್ ಸರ್ಫೇಸ್ಗೆ ಕವರ್ ಮಾಡೋಕ್ಕೆ ಹೋಗೋಲ್ಲ ಬಿಕಾಸ್ ಅದು ನಾನು ತುಂಬ ಚಪ್ಪಿ ಇರುವಂಥ ಲುಕ್ ಬರುತ್ತೆ. ನೀವು ನೋಡ್ಬೋದು ಈ ರೀತಿ ಎಷ್ಟು ಲಿಫ್ಟೆಡ್ ಲುಕ್ ಬಂದಿದೆ ಅಂತ ಫೇಸ್ಗೆ. ನೋಡಿ ಈ ಕಡೆಗೂ ಲಿಫ್ಟೆಡ್ ಲುಕ್ ಬಂದಿದೆ. ಈ ರೀತಿ ಗೊತ್ತಾಗ್ತಾ ಇದೆಯಲ್ಲ ಲಿಫ್ಟೆಡ್ ಲುಕ್ ಹೇಗೆ ಬಂದಿದೆ ಅಂತ. ಮತ್ತು ನಿಮ್ಮ ಟೆಂಪೋರಲ್ ಪಾರ್ಟ್ ಇರುತ್ತಲ್ಲ, ಟೆಂಪೋರಲ್ ಪಾರ್ಟ್ ಆಫ್ ಹೆಡ್ ಅಲ್ಲಿ ಕೂಡ ಸ್ವಲ್ಪ ಅಪ್ಲೈ ಮಾಡ್ತೀನಿ. ಸೊ ಇವಾಗ ಲಿಫ್ಟೆಡ್ ಲುಕ್ ಬಂದಿದೆ ಫೇಸ್ಗೆ. ಸೇಮ್ ಸ್ಟೆಪ್ನ ನಾನು ಈ ಸೈಡ್ ಕೂಡ ಫಾಲೋ ಮಾಡ್ತಿದ್ದೀನಿ. ಎಷ್ಟು ಲಿಫ್ಟೆಡ್ ಲುಕ್ ಬಂದಿದೆ ನಮ್ಮ ಫೇಸ್ಗೆ ಅಂತ. ಸೊ ನಾನು ಸ್ವಲ್ಪ ಬ್ಲಷ್ನ ಇಲ್ಲಿ ಕೂಡ ಹಚ್ತೀನಿ.
ಗ್ಲೋಯಿಂಗ್ ಆಗಿ ಕಾಣಿಸ್ತಿದೆ ಅಂತ, ತುಂಬ ಶಿಮರಿ ಲುಕ್ ಬಂದಿದೆ. ಸೊ ರೋಸ್ ಪಿಂಕ್ ಅಂದರೆ ಈ ರೀತಿ ಶಿಮರಿಂಗ್ ಲುಕ್ ಇರೋದು. ಈ ರೀತಿ. ಸೊ ಸೇಮ್ ಪ್ರೊಸೀಜರ್ನ ಈ ಕಡೆ ಕೂಡ ಫಾಲೋ ಮಾಡ್ತೀವಿ. ಫಸ್ಟ್ ಬ್ಲೇಡ್ ಮಾಡಿಕೊಂಡು ಈಗ ಅಪ್ಲೈ ಮಾಡಬೇಕು. ಸೊ ಇವಾಗ ಫೇಸ್ಗೆ ನೀವು ನೋಡ್ತಾ ಇರ್ಬೋದು ಫುಲ್ ಶಿಮರಿ ಲುಕ್ ಬಂದಿದೆ. ಎರಡು ಕಡೆ ಕರೆಕ್ಟಾಗಿ ಅಪ್ಲೈ ಮಾಡಿದ್ದೀನಿ. ನೋಸ್ ನೋಡಿದ್ರೆ ಎಷ್ಟು ಶಾರ್ಪಾಗಿ ಕಾಣಿಸ್ತಿದೆ ಅಂತ. ಇದೇ ರೀತಿ ಡೈಲಿ ಕೂಡ ಶೈನಿಂಗ್ ಆಗಿರುತ್ತೆ. ಇಡ್ಲಿ ಟೇಪ್ ಕೂಡ ಶೈನಿಂಗ್ ಆಗಿರುತ್ತೆ. ನಾನಿವಾಗ ನನ್ನ ಚಿನ್ ಪಾರ್ಟಿಗೆ ಸಿಲ್ವರ್ ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಇರುತ್ತೆ. ಸೊ ಇದಾಗಿತ್ತು ನನ್ನ ಗ್ಲೋಯಿಂಗ್ ಮೇಕಪ್. ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.